ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ತುಂಬಾ ಜೋರ್ ಮಳೆ ಬರ್ತಾ ಇತ್ತಲ್ಲ, ಬಿಸಿ ಬಿಸಿ ತಿನ್ನಕ್ಕೆ ಏನ್ ಮಾಡ್ಲಿ? ಹೌದಾ, ಓಕೆ. ಗೊಂಬೆ ಬ್ರೆಡ್ ಪಕೋಡ ಮಾಡಕ್ ಹೇಳಿದ್ದಾಳೆ. ಮಾಡೋಣ ಬನ್ನಿ. ಮೊದಲು ನಾನು ಒಂದು ಈರುಳ್ಳಿ ಮತ್ತೆ ಟೊಮೆಟೊ ಮತ್ತೆ 4-5 ಹಸಿಮೆಣಸು ಮತ್ತೆ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಮತ್ತೆ ಒಂದು 3-4 ಆಲೂಗಡ್ಡೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಮತ್ತೆ ಒಂದು ಬಾಣಲಿನ ಬಿಸಿ ಮಾಡ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಸಾಸಿವೆ ಮತ್ತೆ ಜೀರಿಗೆ ಹಾಕೊಂಡಿದ್ದೀನಿ. ಮತ್ತೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಟೊಮೆಟೊ ಮತ್ತೆ ಹಸಿಮೆಣಸಿನ್ಕಾಯಿ ಮತ್ತೆ ಕರಿಬೇವು ಸೊಪ್ಪನ್ನೆಲ್ಲ ಹಾಕೊಂಡಿದ್ದೀನಿ. ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಲಿ ಬೇಯಿಸ್ಕೊಳ್ತಾ ಇದ್ದೇನೆ. ಬ್ರೌನ್ ಕಲರ್ ಬಂದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೇನೆ. ಹಸಿ ವಾಸನೆ ಹೊರಗೋವರೆಗೂ ಬೇಯಿಸ್ಕೋಬೇಕು. ಆಮೇಲೆ ಅದಕ್ಕೆ ಅರಿಶಿನ ಪೌಡ್ರ್ ಮತ್ತೆ ಉಪ್ಪು ಮತ್ತೆ ಗರಂ ಮಸಾಲೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಬೇಯಿಸ್ಕೊಂಡಿರೋ ಅಂತ ಆಲೂಗಡ್ಡೆನ ಹಾಕೊಂಡು ಫುಲ್ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ನೀರು ಹಾಕ್ತೇನೆ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ತಳ ಹಿಡ್ಕೊಳ್ದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ. ಇವಾಗ ಸ್ಟಫಿಂಗ್ ಎಲ್ಲ ರೆಡಿ ಆಯ್ತು. ನಂತರ ನಾನು 1 ಬೌಲ್ ಕಡಲೆ ಹಿಟ್ಟು ತಗೊಂಡಿನಿ. ಅದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ ಪೌಡರ್ ಮತ್ತೆ ಸ್ವಲ್ಪ ಖಾರ ಹಾಕೊಂಡು ಕಲ್ಸ್ಕೊಳ್ತಾ ಇದ್ದೀನಿ. ಗಂಟು ಆಗದೆ ಇರೋ ತರ ನೋಡ್ಕೋಬೇಕು. ಹಿಟ್ಟು ಕಲಸುವಾಗ ಅತಿ ಗಟ್ಟಿನೂ ಆಗಬಾರ್ದು ಮತ್ತೆ ನೀರ್ ಸರ ಆಗಬಾರ್ದು. ಈ ತರ ಮೀಡಿಯಂ ಅಲ್ಲಿ ಆಗಬೇಕು. ಇವಾಗ ಕೋಟಿಂಗ್ ಕೂಡ ರೆಡಿ ಆಯ್ತು. ನೆಕ್ಸ್ಟ್ ನಾನು 10 ಬ್ರೆಡ್ ತಗೊಂಡಿದ್ದೀನಿ. ಅದಕ್ಕೆ ಪಫಿಂಗ್ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡ್ಕೊಂಡ್ಮೇಲೆ ಇನ್ನೊಂದು ಬ್ರೆಡ್ ಅದ್ರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಹಾಕೊಳ್ಬೇಕು. ಹೀಗೆ ನಾನು ಎಲ್ಲದಕ್ಕೂ ಹಾಕೊಂಡಿದ್ದೀನಿ. ಅಪ್ಲೈ ಮಾಡಿರೋಂಥ ಬ್ರೆಡ್ನ ನಾನು ಈ ಥರ ಕ್ರಾಸಲ್ಲಿ ಕಟ್ ಮಾಡಿದ್ದೀನಿ. ಸ್ಟ್ರೈಟ್ ಕೂಡ ಕಟ್ ಮಾಡ್ಕೋಬೋದು. ಎಲ್ಲದನ್ನು ಕ್ರಾಸಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿರೋಂಥ ಬ್ರೆಡ್ನ ಈ ಥರ ಹಿಟ್ಟಲ್ಲಿ ಫುಲ್ ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಮಾಡಿಕೊಂಡು ಎಣ್ಣೆಲಿ ಹಾಕೊಂಡಿದ್ದೀನಿ. ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಕರಿಬೇಕು. ಎಲ್ಲದನ್ನು ಕರ್ಕೊಂಡಾಯ್ತು, ರೆಡಿ ಆಯ್ತು. ಬನ್ನಿ ಗೊಂಬ ತಿಂದ್ಮೇಲೆ ಏನ್ ಹೇಳ್ತಾಳೆ ನೋಡೋಣ. ಚೆನ್ನಾಗೈತಾ? ಸೂಪರ್ ಆಗೈತಾ? ಗೊಂಬೆ ಚೆನ್ನಾಗಿದೆ ಅಂತ ಹೇಳಿದ್ಲು. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೇನೆ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.